ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಇವತ್ತು ನೀವು ಪ್ರೀಮಿಯರ್ ಲೀಗನ್ನು ಆಡಿದಿರಿ. ಇದರಲ್ಲಿ ಒಂದು ಟೀಮ್ ಗೆದ್ದಿದೆ, ಮತ್ತೊಂದು ಟೀಮ್ ಸೋತಿದೆ. ಅಂದರೆ ರನ್ನರ್ ಆ್ಯಂಡ್ ವಿನ್ನರ್ ಆಗಿದೆ. ಆದರೆ ಒಂದು ವಿಷಯ ಹೇಳ್ತೀನಿ, ಯಾವಾಗಲೂ ಅಂಬೇಡ್ಕರ್ ಸೋತಾಗೂ ಚಿಂತೆ ಮಾಡಿಲ್ಲ, ಆತ ಗೆದ್ದಾಗೂ ಚಿಂತೆ ಮಾಡಿಲ್ಲ. ಅಂಬೇಡ್ಕರ್ ಯಾವಾಗಲೂ ಏನು ಹೇಳಿ, ಸ್ವಾಭಿಮಾನದ ಮನುಷ್ಯ, ಸ್ವಾಭಿಮಾನ. ಅವರು ಸೋತಾಗೆಷ್ಟೋ ತಮ್ಮ ಜೀವಿತಾವಧಿಯಲ್ಲಿ ಹುಟ್ಟಿದಾಗಿನಿಂದ ಅವ್ರು ಏನು ಇರುವಂಥ ಸಂದರ್ಭದಲ್ಲಿ ಎಲ್ಲ ಸಂಕಷ್ಟಗಳನ್ನು ಕಷ್ಟಪಟ್ಟು ಎದುರಿಸಿ ಮೇಲೆ ಬಂದಿರತಕ್ಕಂಥವ್ರು. ಅವ್ರು ಸೋತಾಗ ಯಾವತ್ತೂ ಚಿಂತೆ ಮಾಡಿಲ್ಲ, ಗೆದ್ದಾಗ ಯಾವತ್ತೂ ಸಂಭ್ರಮಿಸಿಲ್ಲ. ಗೆಲುವನ್ನು ಸಂಭ್ರಮಿಸಿಲ್ಲ, ಸೋತ ಚಿಂತೆ ಮಾಡಿಲ್ಲ. ಎರಡನ್ನೂ ಸಮಾನವಾಗಿ ತೆಗೆದುಕೊಂಡಿದ್ದಾರೆ. ಸೋಲು ಮತ್ತು ಗೆಲುವು ಜೀವನದ ಎರಡು ಮುಖ್ಯ ಅಂಗಗಳು. ಇವೆರಡನ್ನು ಸಮಾನವಾಗಿ ಸ್ವೀಕರಿಸಿದ್ರೆ ಮಾತ್ರ ನಾವು ಮುಂದೆ ಬರ್ತೀವಿ ಅಂತಕ್ಕಂಥದ್ದು ತೋರಿಸ್ಕೊಟ್ಟಿರೋದು ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಇವತ್ತು ತಾವುಗಳೆಲ್ಲರೂ ಅಂಬೇಡ್ಕರ್ ಅವರ ಲೀಗನ್ನು ಆಡಿದಿರಿ. ನೀವುಗಳೆಲ್ಲರೂ ಅಂಬೇಡ್ಕರ್ ಅಭಿಮಾನಿಗಳು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತೇನಾದರೂ ದೇಶ ನಡೀತಾ ಇದೆ, ಈ ದೇಶ ಸುಭದ್ರತೆಯಿಂದ ಇದೆ, ಈ ದೇಶದಲ್ಲಿ ಯಾವುದೇ ತರಹದ ಸಣ್ಣ ಪುಟ್ಟ ಯಾವುದು ನಡೀತಾ ಇಲ್ಲ. ಇವತ್ತು ನಾವು ಸುರಕ್ಷತೆಯಿಂದ ಇದ್ದೀವಿ, ನಮ್ಮ ಡಿಫೆನ್ಸ್ ನಮ್ಮನ್ನು ಕಾಯ್ತಾ ಇದೆ, ನಾವು ಆರ್ಥಿಕವಾಗಿ ಮುಂದಿದ್ದೀವಿ, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರ ಇರ್ಬೋದು. ಆಮೇಲೆ ರೂಪಾಯಿ ಎಷ್ಟೇ ಮೌಲ್ಯ ಕುಸಿದ್ರು ಸಹ ನಾವು ದೇಶದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಆಧಾರವನ್ನು ಇಟ್ಕೊಂಡಿದ್ದೀವಲ್ಲ, ಇದಕ್ಕೆಲ್ಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂತಂದರೆ ಇವತ್ತು ನಾನು ಹೇಳ್ತೀನಿ, ಇವತ್ತೇನು ಬ್ಯಾಂಕಿಂಗ್ ಸಿಸ್ಟಮ್ ಇದೆ, ನಾವೆಲ್ಲ ATMನಲ್ಲಿ ಹೋಗ್ತೀರಿ, ಎಲ್ಲ ಆನ್ಲೈನ್ ಎಲ್ಲ ಮಾಡ್ತೀರಿ. ಈ ಬ್ಯಾಂಕಿಂಗ್ ಸಿಸ್ಟಮ್ ಬರಬೇಕಾದ್ರೆ, ಈ ಬ್ಯಾಂಕ್ ತಯಾರಾಗಬೇಕಾದ್ರೆ ಅದು RBI, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವ ರೀತಿ ಅಂತಂದರೆ, ಅವರು ಒಂದು ಪ್ರಬಂಧ ಬರೆದಿದ್ದಾರೆ, ರೂಪಾಯಿ ಮೌಲ್ಯ ಅಂತೇಳಿ, ರುಪಿ ಅಂತೇಳಿ ಬರೀತಾರೆ, ಒಂದು ರೂಪಾಯಿನ ಮೌಲ್ಯ ಬರೀತಾರೆ. ಆ ಪ್ರಬಂಧ ನೋಡಿ RBI ತಯಾರಾಗಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಯಾರಾಗಿದೆ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇವೆಲ್ಲ ಬ್ಯಾಂಕ್ಗಳು ತಯಾರಾಗಿದ್ದಾವೆ. ಇಂಥ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿಯ ಒಂದು ಹೆಸರು ಮೇಲೆ ನೀವೆಲ್ಲ ಕ್ರಿಕೆಟ್ ಆಡಿದಿರಿ. ಅದ್ರ ಜೊತೆಗೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಸಮಾನತೆ ಸಿಕ್ಕಿದ್ರೆ, ಹೆಣ್ಣು ಮಕ್ಕಳು ಏನಾದರೂ ಇವತ್ತೆಲ್ಲ ಸ್ತರದಲ್ಲಿ ಮೇಲೆ ಬಂದಿದ್ರೆ, ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತೇಳಿ ತೊಗೊಂಡು ಬಂದು 1956ರಲ್ಲಿ ತೊಗೊಂಡು ಬಂದರು. ಆ ಬಿಲ್ಲನ್ನು ತಗೊಂಡು ಬಂದಿಲ್ಲ ಅಂದರೆ ಇವತ್ತು ಯಾವುದೇ ಹೆಣ್ಣು ಮಕ್ಕಳಿಂದ ಮನೆ ಬಿಟ್ಟು ಅಡಿಗೆ ಮನೆಯಿಂದ ಹೊರಗಡೆ ಬರ್ತಿರಲಿಲ್ಲ ಸ್ನೇಹಿತರೆ. ಇದೆಲ್ಲದೂ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಬರೀ ದಲಿತರಿಗೋಸ್ಕರ ಚಿಂತನೆ ಮಾಡಲಿಲ್ಲ, ಈ ದೇಶದ 6400 ಜಾತಿ ಜನಗಳಿಗೋಸ್ಕರ, ಈ ದೇಶದ 6 ಧರ್ಮದ ಜನರಿಗೋಸ್ಕರ ಚಿಂತನೆ ಮಾಡಿದ್ದಾರೆ. ಕೆಲವರೆಲ್ಲ ಭಾಳ ಯೋಚನೆ ಮಾಡ್ತಾ ಇದ್ರು, ಅಂಬೇಡ್ಕರ್ ಅಂದ ತಕ್ಷಣ ದಲಿತರು, ಅವರ ಅಸ್ಪೃಶ್ಯರು, ಅವ್ರಿಗಷ್ಟೇ ಸಂಬಂಧ, ನಮಗೇನು ಸಂಬಂಧ ಇಲ್ಲ ಅಂತಕ್ಕಂಥ ವರ್ತನೆಗಳಿದ್ವು. ಆದರೆ ಇವತ್ತು ಹೇಳ್ತೀನಿ, ಅಂಬೇಡ್ಕರ್ ಅಂದರೆ ಪ್ರತಿಯೊಬ್ಬರ ಬಗ್ಗೆನೂ ಚಿಂತನೆ ಮಾಡಿದ್ದಾರೆ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣಿರಲಿ, ಗಂಡಿರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲ ಜಾತಿ ಜನರನ್ನ, ಎಲ್ಲ ಜನಾಂಗವನ್ನು ಪ್ರೀತಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ಹೆಸರು ಮೇಲೆ ತಾವೆಲ್ಲರೂ ಇವತ್ತು 8 ದಿನಗಳ ಕಾಲ ಏನು ಕ್ರಿಕೆಟ್ ಆಡಿದಿರಿ, ಎಲ್ಲ ನೋಡಿ. ಅದು ವಿಶೇಷ ಏನು ಗೊತ್ತಾ, ಅದಕ್ಕೆ ಹೇಳಿದ್ದು, ಅಂಬೇಡ್ಕರ್ ಅಂತಂದ್ರೆ ಒಂದು ಜಾತಿ ಅಲ್ಲ, ಅಂಬೇಡ್ಕರ್ ಅಂದ್ರೆ ಒಂದು ಧರ್ಮ ಅಲ್ಲ, ಅಂಬೇಡ್ಕರ್ ಅಂದ್ರೆ ಒಂದು ಜಾತಿ ಅಲ್ಲ, ಒಂದು ಧರ್ಮ ಅಲ್ಲ. ಅದಕ್ಕೆ ನೀವೆಲ್ಲ ಜಾತಿ ಸೇರಿ ಈ ಅಂಬೇಡ್ಕರ್ ಲೀಗನ್ನು ಆಡಿದ್ರಿ. ಇವತ್ತೇನಾದರೂ ನಮ್ಮ ಕಾನೂನು, ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ, ಕಾನೂನಿದೆ, DC, SP ಯಾವುದೇ ಇರ್ಬೋದು. ಇವತ್ತು ಏನು ಚುನಾವಣೆ ನಡೀತಾ ಇದ್ದಾವೆ, ಇವತ್ತೆಲ್ಲ MLA ಇರ್ಬೋದು, MP ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು, ಏನು ಚುನಾವಣೆ ನಡೀತಿದ್ದಾವೆ, ಇದಕ್ಕೆಲ್ಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಕಾರಣಕ್ಕೋಸ್ಕರ ನೀವು ಸಹ ಮುಂದಿನ ದಿನಗಳಲ್ಲಿ ಅವ್ರ ಪುಸ್ತಕಗಳು ಓದ್ರಿ, ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ರಸ್ತೆಯಲ್ಲಿ ನೀವೆಲ್ಲ ನಡೆದು ಒಳ್ಳೆ ಉತ್ತಮ ಜೀವನ ಸಾಗಿಸ್ಬೇಕು. ಅದ್ರ ಜೊತೆಗೆ ಕ್ರೀಡೆಯಲ್ಲಿ ಮುಂದೆ ಬರ್ಬೇಕಂತೇಳಿ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೆ ನಮಸ್ಕಾರ. ಈ ದಿವಸ ನಮ್ಮ ಮಾನಂದ ಕುಟುಂಬನ ಅಂಬೇಡ್ಕರ್ ಕ್ರೀಡಾಕೂಟದ ವ್ಯವಸ್ಥಿತವಾಗಿ
ಎಲ್ಲ 2 ಟೀಮ್ಗಳನ್ನು ಮಾಡಿ ಅದು ನಮ್ಮ GK ಸ್ವಾಮಿ ಮತ್ತು ನಮ್ಮ ಚಂದ್ರನವರು ಟೀಮ್ಲಿಂದ ಇವತ್ತು ಸತತವಾಗಿ 8 ದಿನ ನೀವು ಶ್ರಮಪಟ್ಟು ಇಲ್ಲಿ ಈ ಕ್ರೀಡಾಂಗಣದಲ್ಲಿ ಇವತ್ತು ವಿಜೇತರಾಗಿದ್ದೀರಿ. ಒಬ್ಬರು ಸೋಲು ಒಬ್ಬರು ಗೆಲು ಅದು ಖಚಿತ. ಯಾವುದೇ ಕ್ರೀಡೆಯಲ್ಲಿ ಸೋತಿವಂತ ಯಾರು ನಿರುತ್ಸಾಹ ಆಗಬಾರ್ದು, ಗೆದ್ದಿವಂತ ಉಲ್ಲಾಸ ಆಗಬಾರ್ದು. ಈಗ ತಾನೇ ನಾಗರಾಜ್ ಹೇಳಿದಂಗ ಈ ಕ್ರೀಡೆಯಲ್ಲಿ ಗೆಲುವು ಸೋಲು ಸಮಾನ ಹಂಚಿಕೆ ಬೇಕು. ಈಗ ಗೆದ್ದರಿಗೆ ಪ್ರೈಸಸ್ ಇದೆ. ಇನ್ನು ಏನು ಹೇಳ್ಬೇಕಾದ್ರೆ ಒಳ್ಳೆ ಅಂಬೇಡ್ಕರ್ ದಿನ ಇವತ್ತು 14th ಎಲ್ಲ ಏರಿಯಾದಲ್ಲಿ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಯಾವ ಫಂಕ್ಷನ್ ಕಾರ್ಯಕ್ರಮಗಳು ಎಲ್ಲ ನಡೀತಿದ್ದಾವೆ. ಅದೇ ರೀತಿ ನೀವು ಕೂಡ ಇದೇ ರೀತಿ ಇಟ್ಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಒಂದಷ್ಟು ಅಂಬೇಡ್ಕರ್ ಜಯಂತಿಗೆ ಇದಕ್ಕೆಲ್ಲ ಅದ್ಭುತವಾಗಿ ಮಾಡಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿಕೊಂಡು ನೀವು ಹೆಚ್ಚು ಪ್ರೋತ್ಸಾಹ ಕೊಟ್ಟು ಕ್ರೀಡೆಗಳಿಗೆ ಅವರಿಗೆ ಉಲ್ಲಾಸ ಬರಂಗೆ ಮಾಡಿ ಅವರಿಗೆ ಪ್ರೈಸಸ್ ಇಡಬೇಕಂತೇಳಿ ಕೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಈ ಒಂದು ಕಾರ್ಯಕ್ರಮ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಆಗಿದೆ. ಇಷ್ಟು ಅದ್ಧೂರಿ ಆಗುತ್ತೆ ಅಂತ ನಾವು ಅನ್ಕೊಳ್ಳಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕ್ರೀಡಾ ಮನೋಭಾವ ಬಂದಾಗ ಯಾವುದೇ ಒಬ್ಬ ವ್ಯಕ್ತಿ ದೈಹಿಕವಾಗಿ ಸಾಮರ್ಥ್ಯನಿದ್ದಾನೆ ಅಂದರೆ ಮಾನಸಿಕವಾಗಿ ಕೂಡ ಸಾಮರ್ಥ್ಯನಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಇಷ್ಟು ದೊಡ್ಡ ಗ್ರೌಂಡಲ್ಲಿ ವಿಶೇಷವಾಗಿ ಇಂಥ 8 ದಿನಗಳ ಕಾಲ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ನಿಜವಾಗಿ ಭಾಳ ಸಂತೋಷ. ಯಾಕಂದರೆ ಇದು ಪ್ರತಿ ವರ್ಷ ನಿರಂತರವಾಗಿ ಹಿಂಗೆ ನಡಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಒಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಕೇವಲ ಏಪ್ರಿಲ್ 14 ದಿನ ಬರುತ್ತೆ, 14ನೇ ತಾರೀಕು ಬರುತ್ತೆ, 9 ಗಂಟೆಯಿಂದ ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಆದರೆ ಈ ಕಾರ್ಯಕ್ರಮ 8 ದಿನಗಳ ಕಾಲ ನಿರಂತರವಾಗಿ ಆಗ್ತಾ ಇದೆ. ಪ್ರತಿದಿನ ಅವ್ರ ಹೆಸರು ಹೇಳ್ತಾನೆ ಇದ್ದೀವಿ, ಬಂದವ್ರಿಗೆ ಹೋದವ್ರಿಗೆ ಗೆಸ್ಟ್ ಅವ್ರಿಗೆ ಎಲ್ಲರಿಗೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಹೇಳ್ತಾ ಇದ್ರು ಪ್ರಕಾಶ್ ಅಣ್ಣನವರು ಈ ಥರ ನನಗೆ ಫೋನ್ ಮಾಡಿದ್ರು, ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಣ್ಣವ್ರನ್ನ ಒಂದು ಗೆಸ್ಟ್ ಆಗಿ ಇನ್ವೈಟ್ ಮಾಡಬೇಕು GK ಅಣ್ಣವ್ರನ್ನ, ವಿಜಯ್ ಅಣ್ಣವ್ರನ್ನ ಅಂತಂದ್ರೆ ಬರ್ರಿ ಅಣ್ಣ ಅಂತ ಹೇಳಿದ್ರೆ ಅಣ್ಣವ್ರಿಗೆ ಎಲ್ಲ ಕರೀರಿ ಆಫೀಸ್ಗೆ ಹೋಗು ಅಂದರೆ ನಿಜವಾಗ್ಲೂ ಕೂಡ ಬಂದಾಗ ಅಣ್ಣವ್ರು ಕೇಳ್ದಂಗೆ ಇಲ್ಲ ನಾನು ಕೂಡ ಬಾಬಾ ಸಾಹೇಬರ ಅನುಯಾಯಿ, ಅವ್ರು ನೋಡ್ಕೊಂಡು ಕೂಡ ನಾನು ಬೆಳೆದಿದ್ದೀನಿ. ಇವತ್ತು ನಾನು ಕೂಡ ಏನಾದರೂ ಈ ಸಮಾಜದಲ್ಲಿ ಮುಂಚೂಣಿಯಲ್ಲಿ ಇದ್ದೀನಿ ಅಂದರೆ ಅವರೊಂದು ಆಶೀರ್ವಾದಗಳ ಕಾರಣ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಸಮುದಾಯಕ್ಕೋಸ್ಕರ ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಏನು ಮಾತಾಡಲಾರದೆ ಸುಮಾರು ಸ್ಪಾನ್ಸರ್ನ ಅವ್ರು ಮಾಡಿದ್ರು. ಅವ್ರಿಗೆ ನಿಜಕ್ಕೂ ಕೂಡ ಭಾಳ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಆ್ಯಕ್ಚುಲಿ ಇವತ್ತು ಭಾಳ ಬರಬೇಕಾಗಿತ್ತು ಅಣ್ಣ. ಅವರು ಒಂದು ಬಿಸ್ನೆಸ್ ಮೀಟಿಂಗ್ ಫಾರಿನಲ್ಲಿ ಇರೋದ್ರಿಂದ ಸಿಂಗಪೂರಿಗೆ ಹೋದರು. ಸೊ ಆ ನಿಟ್ಟಿನಲ್ಲಿ ಅವ್ರು ಎಲ್ಲೇ ಇರಲಿ ಸಂತೋಷವಾಗಿರಲಿ. ಅವ್ರಿಗೆ ನಿಮಗಾಗಲೇ ಗೊತ್ತಿದೆ GK ಫೌಂಡೇಶನ್ ಬಗ್ಗೆ ನೀವೆಲ್ಲ ಕೇಳ್ತೀರಾ. ಸಾಕಷ್ಟು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅವರು ಒಬ್ಬ ಉದ್ಯಮಿಯಾಗಿ ಈಗಾಗಲೇ ಕೂಡ ರಿಯಲ್ ಎಸ್ಟೇಟು ಆಮೇಲೆ ಹೋಟೆಲ್ ಬಿಸ್ನೆಸ್ ಇಂದ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಇದ್ದಾವೆ, ಹೊರದೇಶದಲ್ಲಿ ಕೂಡ ಇದ್ದಾವೆ. ಅವರು ಕೇವಲ ನನ್ನ ದುಡಿಮೆ ನನ್ನ ಸಮಾಜಕ್ಕಾಗಿ ಅನ್ನೋ ಮೂಲಕ ಅವರು ಅದೆಷ್ಟೋ ಆರೋಗ್ಯಕರ ಏನು ಲೈಕ್ ಆರೋಗ್ಯ ವೆಚ್ಚ ಆಗಿರ್ಬೋದು ಮತ್ತೆ ಎಜುಕೇಶನ್ ಎಷ್ಟು ಆಗಿರ್ಬೋದು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ನೀವು ನಮ್ಮ ಸ್ಕೂಲು ಕಾಲೇಜಲ್ಲಿ ಸುಮಾರು 400 ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡಿ CET ಓದಿಸಿ ಅದರಲ್ಲಿ ಸುಮಾರು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೀಟ್ಗಳನ್ನು ಬಡ ವಿದ್ಯಾರ್ಥಿಗಳು ಇವತ್ತು ತಗೊಂಡಿದ್ದಾರಂತೆ. ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಇಂಥ ಸಮಾಜಮುಖಿ ಕೆಲಸ ಮಾಡುವಂಥ ಒಂದು ನಾಯಕರು ಹಿರಿಯರು ನಮ್ಮ ಸಮಾಜದಲ್ಲಿ ಇರಬೇಕು, ಸಂತೋಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆಸಿ ಆಯೋಜಕರಾದ ಚಂದ್ರಣ್ಣ ಮತ್ತು ನಮ್ಮ ಪ್ರಕಾಶ್ ಅಣ್ಣ ಮತ್ತು ತಿಪ್ಪಯ್ಯ ಅಣ್ಣವರು ಹಾಗೂ ವೆಂಕಟೇಶ್ ಅಣ್ಣ ಮತ್ತು ಮಹೇಶ್ ಅಣ್ಣವರು ಭಾಳ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೊಂದು 2 ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ ಜೈ ಭೀಮ್.